ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಹೆಲ್ದಿ ಈ ಡ್ರಿಂಕ್ ಅಥವಾ ಸ್ಮೂತಿ ಮಾಡೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ಕೊಂಡು ಕುಡಿತೀನಿ ಡೈಟ್ ಅಂತ. ನಾನಿಲ್ಲಿ 4 ಕ್ಯಾಶ್ಯೂ ನಟ್ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು 8ರಿಂದ 9 ಬಾದಾಮಿ ಹಾಕ್ಕೊಂಡಿದ್ದೀನಿ. ಇವಾಗ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ 2 ಮಿಕ್ಸ್ ಮಾಡಿ ಇರೋದು ಸಿಗುತ್ತೆ ನಮಗೆ. ಇವಾಗ ಎಲ್ಲ ಕಡೆ ಸಿಗುತ್ತೆ, ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟಲ್ಲೆಲ್ಲ. ಅದನ್ನು ಕೂಡ ನೀವು ತೊಗೊಂಡು ಬಂದು ಹಾಕೋಬೋದು. ನಾನು ಅದನ್ನೇ ತೊಗೊಂಡು ಬಂದು ಇಲ್ಲಿ ಅದನ್ನು ನಾನು 4 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರ ಎರಡೂ, ಇದು ಕೂಡ ಅಷ್ಟೇ ನಮಗೆ ಮಿಕ್ಸ್ ಸಿಗುತ್ತೆ, ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಅದನ್ನು ಕೂಡ ನಾನು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಅದನ್ನು ನಾನು ಇದರೊಳಗಡೆಗೆ ಚೆನ್ನಾಗಿ ವಾಶ್ ಮಾಡಿ 2 ಸಲ ವಾಶ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಗಲೀಜಿರುತ್ತೆ ನೋಡಿ. ಅಂದರೆ ಇದನ್ನೆಲ್ಲ ಒಣಗಿಸ್ತಾರಲ್ವ, ಯಾವ ಥರ ಒಣಗಿಸ್ತಾರೆ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಅದ್ರ ಮೇಲೆ ಅಷ್ಟೊಂದು ಡಸ್ಟ್ ಇರುತ್ತೆ. ಆ ಧೂಳೆಲ್ಲ ಇವಾಗ ನಾವು ನೀರಲ್ಲಿ ಹಾಕಿ ವಾಶ್ ಮಾಡಿದಾಗ ಮೇಲೆ ಬರುತ್ತೆ. ಇವಾಗ 2 ಸಲ ವಾಶ್ ಮಾಡಿದ್ಮೇಲೆ ನೀಟಾಗಿ ಕಾಣ್ತಾ ಇದೆ ಅಲ್ವಾ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡು ಬರ್ತೀನಿ, ಸ್ಮೂತಿ ಥರ. ಅದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಕೊಂಡಿರ್ತೀನಿ, ನೈಟೇ ನೆನೆಸಿಟ್ಟಿರ್ತೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅಲ್ಲಿ ಒಂದು 300 ml ಲೋಟ ಅದು ಅಷ್ಟು ನೀರು ಕೂಡ ಇತ್ತಲ್ವ, ಅದು ಡ್ರೈ ಫ್ರೂಟ್ಸು ಮತ್ತು ಅದರಲ್ಲಿ ಇದ್ದಿದ್ದು ನೀರು ಚಿಯಾ ಸೀಡ್ಸಲ್ಲಿ ಇಷ್ಟ ಆಗಿದೆ ಈ ಥರ. ಇದ್ರ ಜೊತೆಗೆ ನಾನು ಪ್ಯೂರ್ ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ್ ಅಂದರೆ ಬೆಲ್ಲದ ಪುಡಿನ ನಾನು ಒಂದು 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 200 ml ಅಷ್ಟು ಮಿಲ್ಕ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮತ್ತೆ ನಾನು ಅದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಇದೆ ಅಂತ. ಗ್ಲಾಸಿಗೆ ಹಾಕ್ತೀನಿ ನೋಡಿ. ನನಗೆ ಇದು ಮಿಲ್ಕು ಮತ್ತು ನೀರು ಏನು ಸೇರಿಸಿದೆ ಅಲ್ವಾ, ಅದರಿಂದ ನನಗೆ ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ, ಅವನು ಇಷ್ಟು ಕುಡಿಯೋಲ್ಲ, ಇದರಲ್ಲಿ 1/2 ಗ್ಲಾಸ್ ಅಷ್ಟೇ ಕುಡಿಯೋದು. ಅದಕ್ಕೆ ನಾನು 3 ಜನಕ್ಕೆ ಆಗೋಷ್ಟು ಮಾಡ್ಕೊತೀನಿ. ವಾರದಲ್ಲಿ 1-2 ದಿನ ಮಾಡ್ಕೊತೀನಿ. ನಾವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಏನು ಹಾರ್ಮೋನ್ಸ್ ಚೇಂಜಸ್ ಆಗಿರುತ್ತೆ, ಅಂದರೆ ಇಂಬ್ಯಾಲೆನ್ಸ್ ಆಗಿರುತ್ತಲ್ವ, ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಅದನ್ನು ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ನಮಗೆ ಇದು. ಆಮೇಲೆ ಚಿಯಾ ಸೀಡ್ಸ್ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತಲ್ವ. ನಾವು ನೀರು ಕುಡಿಯೋಕ್ಕೆ ಆಗೋಲ್ಲ, ಜಾಸ್ತಿ ನೀರೇ ಕುಡಿಯೋಲ್ಲ. ಅಂಥ ಸಂದರ್ಭಗಳಲ್ಲಿ ಔಟ್ಸೈಡೆಲ್ಲ ಹೋಗಿರ್ತೀವಿ, ನೀರೇ ಕುಡಿಯೋಕ್ಕಾಗಲ್ಲ, ತುಂಬ ಬಾಯಾರಿಕೆ ಆಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ, ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಆವಾಗ ನಾವು ಈ ಥರ ಅಟ್ಲೀಸ್ಟ್ ಚಿಯಾ ಸೀಡ್ಸ್ನಾದ್ರು ಕುಡಿಯೋದ್ರಿಂದ ನಮ್ಮ ಬಾಡಿ ಫುಲ್ ಹೈಡ್ರೇಟ್ ಆಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವು ಹಾಲು ಬದಲು ಇಲ್ಲಿ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಹಾಲು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಫುಲ್ ನೀರು ಆ್ಯಡ್ ಮಾಡಿಕೊಂಡ್ರೆ ನೀವು ಶುಗರ್ ಸೇರಿಸ್ಕೊಂಡು ಕುಡಿಬೇಕಾಗುತ್ತೆ. ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ ಅಲ್ವಾ, ಹಾಗಾಗಿ ಸ್ವಲ್ಪ ಇದು ಹುಳಿ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಜಾಗ್ರಿ ಪೌಡ್ರನ್ನ ಸೇರಿಸ್ಕೋಬೇಕು. ನಾನು ತದ್ವಿತು ಕೊಡೋಣ ಮತ್ತು ನಾನು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಅವನಿಗೂ ಕೂಡ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ, ಅವನು ಕುಡಿತಾನೆ. ಯಾವ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಚಿಯಾ ಸೀಡ್ಸು ಎಲ್ಲ ಕೂಡ ಅಡಲ್ಟ್ 10 ಇಯರ್ಸ್ ಮೇಲ್ಗಡೆ ಮಕ್ಕಳಿಗೆಲ್ಲ ಕೊಡ್ಬೋದು, ಆರಾಮ್ಸೆ ಕುಡಿ, ಏನಾಗಲ್ಲ. ಸ್ಪೋರ್ಟ್ಸ್ಗೆಲ್ಲ ಹೋಗ್ತಾ ಇರ್ತಾರೆ ಸ್ಕೂಲಲ್ಲಿ, ಆದ್ದರಿಂದ ಮಕ್ಕಳು ಕೂಡ ಅದು ಹೆಲ್ಪ್ ಆಗುತ್ತೆ. ಅದಲ್ಲದೆ ನಾನು ಈ ಕಡೆ ಬಿಸಿಬೇಳೆ ಬಾತು ಕೂಡ ಇಟ್ಟಿದ್ದೆ, ಅದು ಕೂಡ ಆಯಿತು. ನಾನು ಅದು ಮಾಡೋ ಅಷ್ಟರಲ್ಲಿ ಈ ಕಡೆ ಬಿಸಿಬೇಳೆ ಬಾತು ಕೂಡ ಆಗಿತ್ತು. ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸಿದ್ದೀನಿ. ಅದು ಇಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡಿಲ್ಲ. ಅದೆಲ್ಲ ಆದಮೇಲೆ ನಾನಿಲ್ಲಿ ತದ್ವಿತ್ಗೆ ಇವಾಗ ಮನೆಯಲ್ಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಬಿಸಿಬೇಳೆ ಬಾತು ಮತ್ತು ಮಿಕ್ಸ್ಚರ್ ಕೂಡ ಹಾಕ್ಕೊಡ್ತಿದ್ದೀನಿ. ಖಾರ ಬೂಂದಿ ಕೂಡ ನೀವು ಹಾಕ್ಕೊಡ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮಿಕ್ಸ್ಚರ್ ಇತ್ತು ಅಂತ ಹೇಳ್ಬಿಟ್ಟು ಖಾರ ಬೂಂದಿ ಬದಲು ಇದನ್ನೇ ಹಾಕ್ಕೊಡ್ತಾಯಿದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮಾಡೋದು. 2 ಸಲ ಕೂಗಿಸ್ಕೊಂಡು ಮಾಡ್ತಾರೆ, ವಿಷಲೆಲ್ಲ ಬೇಡ, ಒಟ್ಟಿಗೆ ಒಂದೇ ಸಲ ಹಾಕಿಟ್ಬಿಟ್ಟು ಪೌಡ್ರ್ ಹಾಕಿ ಮಾಡೋದು ಯಾವ ಥರ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ.
ಯಾವ ಥರ ಮಾಡ್ತೀನಿ ಅನ್ನೋದು ಬಿಸಿಬೇಳೆಭಾತ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅದಾದ ನಂತರ ನಾನು ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಾದಮೇಲೆ ಅವನು ತಿನ್ನೋಷ್ಟರಲ್ಲಿ ಸ್ವಲ್ಪ ಕಿಚನ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಯಾಕೆಂದರೆ ಅವ್ನು ಬಿಟ್ಬಿಟ್ಟು ಬರೋಷ್ಟರಲ್ಲಿ ನನಗೆ 9 ಗಂಟೆ ಮೇಲಾಗೋಗಿರುತ್ತೆ. ಅದಕ್ಕೆ ನಾನು ಪಾತ್ರೆಗಳೆಲ್ಲ ತೊಳೆದು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಿ. ಆಮೇಲೆ ಬಂದು ಇನ್ನು ಬೇರೆ ಕೆಲಸನ ಮಾಡ್ಕೊಳ್ತೀನಿ. ನೀವು ಯಾವ ಥರ ಮಾಡ್ಕೊಳ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಪ್ರತಿಯೊಂದು ಏನಪ್ಪ ಕಿಚನ್ ಕೌಂಟ್ರಂತೂ ನನಗೆ ಫುಲ್ ನೀಟಾಗಿದ್ರೇ ನನಗಿಲ್ಲಾಂದರೆ ಒಂಥರ ಸಮಾಧಾನನೇ ಆಗೋಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಆದಷ್ಟು ಅಡುಗೆ ಮಾಡಬೇಕಾದ್ರೇ ಆವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಕಿಚನ್ ಕೌಂಟ್ರೆಲ್ಲ. ಇವಾಗ ನನ್ನ ಕಿಚನ್ ಕೆಲಸ ಮುಗಿದ್ರೆ ನಾನು ಮಧ್ಯಾಹ್ನ ತನಕ ಕಿಚನ್ಗೆ ಬರೋಲ್ಲ. ನಾನು ಕಿಚನ್ ಕೆಲಸ ಕಂಪ್ಲೀಟ್ ಮುಗಿದಿರುತ್ತೆ. ಅದಾದ ನಂತರ ನಾನು ತೆಗೆದು ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸು ವಾಟರ್ ಬಾಟ್ಲ್ ಎಲ್ಲ ಇಟ್ಕೊಂಡು ಲಂಚ್ ಬಾಕ್ಸ್ ರೆಡಿ ಹೊರಡೋ ಟೈಮ್ ಇತ್ತು. ಬೇಗ ರೆಡಿ ಹಚ್ಚು ಸಾಕು ಅಂತ ಇದ್ದಾನೆ. ತೆಗೆದು ಕೂಡ ರೆಡಿ ಆಗ್ತಿದ್ದಾನೆ. ಇವಾಗ ಅದಾದಮೇಲೆ ಲಂಚ್ ಬ್ಯಾಗ್ ಕೂಡ ರೆಡಿ ಆಗಿದೆ. ಸ್ಕೂಲ್ ಬ್ಯಾಗ್ ತೊಗೊಂಡು ಹೊರಡ್ತಾ ಇರೋದು. ಡೈಲಿ ಮಾರ್ನಿಂಗು ನಮ್ಮ ಮನೇಲಿ 7 ಅಷ್ಟರಲ್ಲಿ ಪೂಜೆ ಆಗಿರುತ್ತೆ. ಯಾಕೆಂದರೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರಲ್ವ, ಅಷ್ಟರಲ್ಲಿ ಪೂಜೆನ ಮುಗಿಸ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನಾನು ಸಾಯಂಕಾಲದ ಪೂಜೆನ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.